ಸಿನಿಮಾ ಬಗ್ಗೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್. ಪ್ರಾಬ್ಲಿ ನೆಕ್ಸ್ಟ್ ಮಂತ್ 15th ಅಷ್ಟೊತ್ತಿಗೆ ಕಾಪಿ ಬರೋದು. ಫಸ್ಟ್ ಟೈಮ್ ರಿಲೀಸ್ ಆದಾಗ ಎಷ್ಟು ಖುಷಿ ಎಕ್ಸೈಟ್ಮೆಂಟ್ ಇತ್ತು ಅಷ್ಟೇ ಇದೆ ಇವಾಗ. ಸೊ ನನಗೂ ಒಂದು ಇದಿದೆ, ಯಾಕಂದ್ರೆ ಈಗಿನ ಜನರೇಷನ್ ಅವ್ರು ಆ ಪಿಕ್ಚರ್ನ ಹೆಂಗ್ ತಗೊಂತಾರೆ, ಹೆಂಗ್ ನೋಡ್ತಾರೆ. ಈ ಸಾಂಗ್ ನ ಅರ್ಥ ಮಾಡ್ಕೊಳಕ್ ನಿಮ್ಗೆ ಇಷ್ಟು ವರ್ಷ ಬೇಕಾಯ್ತು. ಇನ್ನು ಕರಿಮಣಿ ಮಾಲೀಕ ಅಂತ ಒಂದು ವರ್ಡ್ ಬಂತು, ಕೇಳಿದೆ ಇದು ಅರ್ಥ ಆಗತ್ತಾ ಕರಿಮಣಿ ಮಾಲೀಕ ಅಂದ್ರೆ ಹೇಗಿರುತ್ತೆ. ಮುಂದ್ಗಡೆ ಒಂದು ಲಾರಿ ಇತ್ತು, ಟ್ರಪ್ ಅಂತ ಬ್ರೇಕ್ ಹಾಕಿದ್ರು ಅವರು, ನಾನು ಹೋಗಿ ಡಬಕ್ ಅಂತ ಒಳಗೆ ನುಗ್ಗಿಸ್ಬಿಟ್ಟೆ. ಬ್ರೇಕ್ ಹಾಕೋದು ಕಾರೇ ಒಳಗಡೆ ಹೊರಟೋಯ್ತು. ನಾನು ಆಲ್ರೆಡಿ 3 ಶೋ ಹೌಸ್ಫುಲ್ ಆಗ್ಬಿಟ್ಟಿದೆ ಅಂತ. ನನಗೆ ಚೆನ್ನಾಗಿರೋದಿಲ್ಲ, ಜನಕ್ಕೆ ಚೆನ್ನಾಗಿರ್ಬೇಕು ಅಂತ ಏನಿಲ್ಲ. ಇಲ್ಲ, ಖಂಡಿತ ಯಾವತ್ತು ಹೊಸಬರ್ ಪಿಕ್ಚರ್ ಬರೋದು ನಿಂತೋಗುತ್ತೋ ಅಲ್ಲಿ ಎಂಡ್ ಅಂತ. ಅಂದ್ರೆ ನೀವು ಫುಲ್ ಕೋಡ್ ವರ್ಡ್ಸ್ ಚೇಂಜ್ ಮಾಡ್ತಾ ಇದ್ರಿ. ಇಲ್ಲ, ನಾವೇನ್ ಮಾಡ್ಬಿಟ್ಟಿದೀವಿ, ವಿನ್ನಿಂಗು, ಸಾಧನೆ, ಹೆಸರು ಮಾಡೋದು ಅಲ್ಲ. ಬಿಸ್ನೆಸ್ ಅಲ್ಲ ಇದು. ನಮ್ ದುಡ್ಡಲ್ಲಿ ಇನ್ನೊಬ್ರು ಬಿಸ್ನೆಸ್ ಮಾಡಬಾರ್ದು, ಅವ್ರ ದುಡ್ಡಲ್ಲಿ ಅವ್ರು ಬಿಸ್ನೆಸ್ ಮಾಡ್ಕೊಳ್ಳಿ. ನೀನ್ ನಿಂತ್ಕೊಳ್ಳೆ, ನೀನ್ ಕೆಲಸ ಮಾಡು, ನಾವೆಲ್ಲ ನಿಂಗೆ ಪ್ರಪೋಸ್ ಮಾಡ್ತೀವಿ. ನಮ್ದೊಂದು ಪಾರ್ಟಿ ಇದೆ, ಇದು ಉಪೇಂದ್ರ ಪಾರ್ಟಿ ಅಲ್ಲ. ಯಾರು ಇದಾರೆ ಅನ್ನೋದು ಗೊತ್ತಾಗಲ್ಲ ಒಂದೊಂದ್ಸರಿ ಜನಕ್ಕೆ. ನಾನು ಹೇಳಿದ್ ಯಾರು ಬೇಕು ಅಂತ ಗೊತ್ತಾಗಬೇಕು, ನಾನು ದೊಡ್ಡ ಸ್ಟಾರ್ನ ಯಾರತ್ತ ನಿಲ್ಸ್ಬೇಕು. ಉಪೇಂದ್ರ ಸರ್ ಮುಖ್ಯಮಂತ್ರಿ ಆಗ್ತಾರಾ? ಇಲ್ಲ, ನಾನು ಯಾವಾಗ್ಲೂ ಮುಖ್ಯಮಂತ್ರಿನೇ. ನಾನು ಹೇಳೋದು ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಒನ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮ. ನಾನು ಮೀರಾ ಪ್ರಸಾದ್. ಸೊ ಒಂದ್ ಕಡೆ ಇವತ್ತು ನಾವು ತುಂಬಾನೇ ವಿಶೇಷವಾಗಿರುವಂಥ ವಿಚಾರಗಳ ಬಗ್ಗೆ ಮಾತನಾಡ್ತಿದ್ವಿ. ಅದು ಕೂಡ ತುಂಬಾನೇ ನಮ್ಮ ಕರ್ನಾಟಕದ ಸ್ಪೆಷಲ್ ಸ್ಪೈಸಿಯಸ್ ಮ್ಯಾನ್ ಜೊತೆ. ಅದು ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಜೊತೆ ಇದ್ದಾರೆ ಸೂಪರ್ ಸ್ಟಾರ್ ಉಪೇಂದ್ರ ಸರ್. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್. ನಾನು ಮುಂಚೆನೇ ಹೇಳ್ತಾ ಇದ್ದೆ ತುಂಬಾನೇ ಸ್ಪೆಷಲ್ ಅಂತ, ಯಾಕಂದ್ರೆ ಒಂದ್ ಕಡೆ ನಾವೆಲ್ಲ ಬಿಗ್ ಫ್ಯಾನ್ ನಿಮ್ಗೆ. ನಿಮ್ಮ ಸ್ಟೈಲ್ ಆಗಿರ್ಬೋದು, ಮ್ಯಾನರಿಸಮ್, ಸೊ ನೋಡಕ್ ಮಾತ್ರ ತುಂಬಾ ಸಿಂಪಲ್ ಆಗಿರ್ತೀರಾ, ನಮ್ಗಿಂತ ತುಂಬಾ ಸಿಂಪಲ್ ಆಗಿರ್ತಾರೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಬಟ್ ಸ್ಕ್ರೀನ್ ಮೇಲೆ ಮಾತ್ರ ಬೆಂಕಿ ಅಂತ ಹೇಳ್ಬೋದು. ಸೊ ಅಷ್ಟು ಬೇಗ ಈ ರೀತಿ ಚೇಂಜ್ ಆಗ್ತಿರಲ್ಲ, ಸೊ ಹೇಗ್ ಸಾಧ್ಯ ಅಂತ ಫಸ್ಟ್ ಕ್ವಶನ್ ನಂದು. ಇಲ್ಲ, ಅದು ಸ್ಕ್ರಿಪ್ಟ್ ಬಯಸಿದಾಗ ಆ ಥರ ಮಾಡ್ಬೇಕಾಗತ್ತೆ, ಎಲ್ಲ ಸ್ಕ್ರಿಪ್ಟ್ ಅಷ್ಟೇ. ಸೊ ನಿಜವಾಗ್ಲೂ ಒಬ್ಬ ಅದ್ಭುತ ಕಲಾವಿದ ಅಲ್ಲಿ ಫುಲ್ ಬೆಂಕಿ ತರ ಕಾಣಿಸ್ತಾ ಇರ್ತಾರೆ ನಿಜವಾಗ್ಲೂ. ಥ್ಯಾಂಕ್ ಯು. ಓಕೆ, ನಿಮ್ಮ ಸಿನಿಮಾಗಳ ಬಗ್ಗೆ ಫಸ್ಟ್ ಆಫ್ ಆಲ್ ನಾನು ಕೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಪೊಲಿಟಿಕಲ್ ಬಗ್ಗೆ ಕೂಡ ತುಂಬಾ ಕ್ಯೂರಿಯಾಸಿಟಿ ಇದೆ, ಅದನ್ನ ಮಾತ್ರ ಮಿಸ್ ಮಾಡಂಗೆ ಇಲ್ಲ. ಸೊ ಇವಾಗ UI ಸಿನಿಮಾ ಬಗ್ಗೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇದೆ, ಯಾಕಂದ್ರೆ ಉಪೇಂದ್ರ ಅವರ ಒಂದು ನಿರ್ದೇಶನ ಅಂತಂದ್ರೆ ಅದಕ್ಕೆ ಅದರದೇ ಆಗಿರುವಂಥ ಒಂದು ಛಾಪನ್ನ ಮೂಡಿದೆ ನಮ್ಮ ಕರ್ನಾಟಕ ಭಾಗದಲ್ಲಿ. ಸೊ ಇವಾಗ ಒಂದು ಮಾತು ಹೇಳ್ತಾ ಇದ್ರೆ AI ಹೇಗೆ ಡಿಫ್ರೆಂಟ್ ಆಗಿ ನಮ್ಮನ್ನೆಲ್ಲ ಬೇರೆ ಜಗತ್ತಿಗೆ ಕರ್ಕೊಂಡು ಹೋಗಿದೆ. ಸೊ ಖಂಡಿತವಾಗ್ಲೂ UI ಅದೇ ರೀತಿಯಾಗಿ ನಮ್ಮನ್ನ ಬೇರೆ ಜಗತ್ತನ್ನೇ ತೋರಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಕಾನ್ಸೆಪ್ಟ್ಗಳು ಯಾವ ರೀತಿಯಾಗಿ ನಮ್ಮನ್ನ ಹಿಡಿದಿಟ್ಕೊಳ್ಳುತ್ತೆ ಅಂತ ಹೇಳ್ತೀರಾ? ಅಯ್ಯೋ, ಅದು ಟೂ ಅರ್ಲಿ. ಇನ್ನು ಸಿನಿಮಾ ಏನೋ ರೆಡಿ ಆಗ್ತಾ ಇದೆ. ಈಗ ಆಲ್ಮೋಸ್ಟ್ ಏನೋ ಎಲ್ಲಾ ಲ್ಯಾಂಗ್ವೇಜ್ ಡಬ್ಬಿಂಗ್ ಮುಗ್ದಿದೆ, ಎಫೆಕ್ಟ್ಸ್ ಆಲ್ಮೋಸ್ಟ್ ಮುಗ್ದಿದೆ, ಆಲ್ಮೋಸ್ಟ್ ಶೂಟಿಂಗ್ ಪಾರ್ಟ್ ಅಂತೂ ಯಾವಾಗಲೂ ಮುಗಿದೋಯ್ತು. ಸ್ವಲ್ಪ ಇವಾಗ ನಮಗೆ ಫೈನಲ್ ಮಿಕ್ಸಿಂಗ್ ಒಂದು ರೀ ರೆಕಾರ್ಡಿಂಗ್, ಅದನ್ನ ನಾವು ಇವಾಗ ನಾನು ಅಜನೀಶ್ ಅವ್ರು ನಾಳೆ ಯುರೋಪ್ಗೆ ಹೋಗ್ತಾ ಇದ್ದೀವಿ. ಅದ್ರದ್ದು ಏನೋ ಕೆಲವು ಲೈವ್ ಸೌಂಡ್ ರೆಕಾರ್ಡ್ ಮಾಡೋದಕ್ಕೋಸ್ಕರ ಅಲ್ಲಿ ಹೋಗ್ತಾ ಇದ್ದಾರೆ. ಅವ್ರಿಗೆ ಇಂಟರ್ನ್ಯಾಷನಲ್ ಒಂದು ಥೀಮ್ ಬೇಕು ಅನ್ನೋದಕ್ಕೋಸ್ಕರ ಅಲ್ಲಿ ಪ್ಲಾನ್ ಮಾಡ್ತಾ ಇದ್ದಾರೆ. ಅದು ಮುಗಿಸ್ಕೊಂಬಂದ್ಮೇಲೆ ಗ್ರಾಫಿಕ್ಸ್ ಎಲ್ಲ ರೆಡಿ ಇರುತ್ತೆ. ಅದಾದ್ಮೇಲೆ ಮೋಸ್ಟ್ ಪ್ರಾಬ್ಲಿ ನೆಕ್ಸ್ಟ್ ಮಂತ್ 15th ಅಷ್ಟೊತ್ತಿಗೆ ಕಾಪಿ ಬರ್ಬೋದು ಫೈನಲ್ ಮಿಕ್ಸಿಂಗ್ ಆಗಿ. ಓಕೆ. ಸೊ ಒಂದು ಖುಷಿ ವಿಚಾರ ಅಂತಂದ್ರೆ ಫಿಲಮ್. ಸೊ ಅದ್ಭುತ. ಇವಾಗ್ಲೂ ಕೂಡ ಜ್ಞಾಪಕ ಮಾಡ್ಕೊಂಡ್ರೆ ನೀವು ಬೇರೆ ಭಾಷೆ ಕಲಾವಿದರ ನಮ್ಮ ಕಡೆ ಕರ್ಕೊಂಡು ಬಂದಿರೋದಾಗಿರ್ಬೋದು, ಅಥವಾ ನೀವು ಕತೆ ಹೇಳೋವಂಥ ವೇ ಆಗಿರ್ಬೋದು, ಇವತ್ತಿಗೂ ನಮಗೆ ಇದು ಈ ರೀತಿಯಾಗೂ ಮಾಡ್ಬೋದಾ ಅಂತ ಹೇಳಿ ಆಶ್ಚರ್ಯ ಆಗುತ್ತೆ. ಸೊ ಆ ರೀತಿಯಾಗಿ ನಮಗೆ ಪ್ರೆಸೆಂಟ್ ಮಾಡಿದ್ರಿ. ಸೊ ಅಗೇನ್ ಅದು ರಿಲೀಸ್ ಆಗ್ತಾ ಇದೆ. ಸೊ ಹೇಗೆ ಅನಿಸ್ತಾ ಇದೆ ನಿಮ್ಗೆ ನಿಮ್ಮ ಮೂವಿ ಮತ್ತೆ ರಿಲೀಸ್ ಆಗ್ತಾ ಇದೆ? ನಿಜವಾಗ್ಲೂ ಫಸ್ಟ್ ಟೈಮ್ ರಿಲೀಸ್ ಆದಾಗ ಎಷ್ಟು ಖುಷಿ ಎಕ್ಸೈಟ್ಮೆಂಟ್ ಇತ್ತು ಅಷ್ಟೇ ಇದೆ ಇವಾಗ. ಸೊ ನನಗೂ ಒಂದು ಇದಿದೆ, ಯಾಕಂದ್ರೆ ಈಗಿನ ಜನರೇಷನ್ ಅವ್ರು ಆ ಪಿಕ್ಚರ್ನ ಹೆಂಗ್ ತಗೊಂತಾರೆ, ಹೆಂಗ್ ನೋಡ್ತಾರೆ, ಅದ್ರ ಬಗ್ಗೆ ಏನ್ ಮಾತಾಡ್ತೀರ, ನಾನು ಉತ್ಸುಕನಾಗಿದ್ದೀನಿ. ಇಲ್ಲ, ಆಕ್ಚುಲಿ ಈಗಿನ ಜನರೇಷನ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಯಾಕೆ ಅಂತ ಹೇಳ್ತೀನಿ, ನಿಮ್ಮ ಕರಿಮಣಿ ಮಾಲೀಕ ಸಾಂಗ್ ವೈರಲ್ ಆದಾಗ ಟ್ರೋಲರ್ಸ್ ಎಲ್ಲ ಹಾಕ್ತಾ ಇದ್ರು, ಈ ಸಾಂಗ್ ನ ಅರ್ಥ ಮಾಡ್ಕೊಳಕ್ ನಿಮ್ಗೆ ಇಷ್ಟು ವರ್ಷ ಬೇಕಾಯ್ತು ಅಂತ. ಇಲ್ಲ, ಆತರ ಅಲ್ಲ, ಅರ್ಥ ಆಗದೇನಿಲ್ಲ. ಅದು ಏನಂದ್ರೆ ಆ ಟೈಮಲ್ಲಿ ನನಗೆ ಬರೀಬೇಕಾರೆ ಅನ್ಸೈತೆ ಆಕ್ಚುಲಿ. ಇನ್ನು ಕರಿಮಣಿ ಮಾಲೀಕ ಅಂತ ಒಂದು ವರ್ಡ್ ಬಂತು, ಕೇಳಿದೆ ಇದು ಅರ್ಥ ಆಗತ್ತಾ ಕರಿಮಣಿ ಮಾಲೀಕ ಅಂದ್ರೆ ಹೇಗಿರುತ್ತೆ. ಗುರುಗ್ ತುಂಬಾ ಇಷ್ಟ ಆಯ್ತು, ಅದೊಂಥರ ಬಹಳ ಚೆನ್ನಾಗಿದೆ. ಎಲ್ರು ಗಂಡ ಹಸ್ಬೆಂಡ್ ಇದೆಲ್ಲ ಅಂದ್ರೆ ಕರಿಮಣಿ ಮಾಲೀಕ ಅನ್ನೋ ನಮಗೂ ಆ ಮೀಟರ್ ಕೂರ್ತಾ ಇತ್ತು, ತುಂಬಾ ಚೆನ್ನಾಗಿದೆ, ಅದು ಹಂಗೆ ಇರ್ಲಿ ಅಂತ. ಅವಾಗ ಕರಿಮಣಿ ಮಾಲೀಕ ಅನ್ನೋದು ಅಷ್ಟಿದಾಗ್ಲಿಲ್ಲ. ಸಾಂಗ್ ಏನಿಲ್ಲ ತುಂಬಾ ಹಿಟ್ ಆಗಿತ್ತು. ಅದಕ್ಕಿನ್ನ ದೊಡ್ಡ ಹಿಟ್ ಯಾವ್ದು ಓಳು ಇದೆಲ್ಲ ಆಗಿತ್ತು. ಸೊ ಕರಿಮಣಿ ಮಾಲೀಕ ಈಗಾದಾಗ ತುಂಬಾ ನನಗೆ ಇದನ್ನಿಸ್ತು ಆಕ್ಚುಲಿ.
ಯಾಕಂದ್ರೆ ಒಳ್ಳೆ ಮೆಲೋಡಿಯಸ್ ಸಾಂಗ್ ಅದು ಕರೆಕ್ಟ್ ಸಿಚುವೇಶನ್ ಅಲ್ಲಿ ಅದು ಈಗ ಟ್ರೆಂಡ್ ಆಗೋಗ್ಬಿಡ್ತು. ಓಕೆ, ಇನ್ನು ಎ ಫಿಲ್ಮ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಆಗ ಆಗಿರುವಂತ ಒಂದು ಇನ್ಸಿಡೆಂಟ್ ತುಂಬಾ ನಿಮ್ಗೆ ನೆನಪಿರುವಂಥದ್ದು, ಅವಾಗ ಪದೇ ಪದೇ ಆ ಇನ್ಸಿಡೆಂಟ್ ಮಾಡ್ಕೊಳ್ಳೋಂಥದ್ದು ಯಾವ್ದಾದ್ರು ಹೇಳ್ಬೋದಾ ನಮ್ಗೆ? ಇಲ್ಲ, ತುಂಬಾ ಏನೋ ಸ್ಟಾರ್ಟಿಂಗ್ಗೆ ಒಂದು ವಿಚಿತ್ರವಾಗಿದಾಯ್ತದು. ಆ ಸಿನಿಮಾ ಪ್ರೊಡ್ಯೂಸರ್ ಬಂದು ಈ ಥರ ನೀವೇ ಹೀರೋ, ನೀವು ಮಾಡ್ಬೇಕು ನಮ್ಗೊಂದು ಪಿಕ್ಚರು, ನಾವೆಲ್ಲ ಸೇರಿ ಪ್ರೊಡಕ್ಷನ್ ಮಾಡ್ತೀವಿ ಅದು ಇದು ಅಂತ ಹೇಳಿದ್ರು. ಅವಾಗ ಹೊರಟ್ವಿ ನಾವೆಲ್ಲ, ಏನಪ್ಪ ಈ ಥರ ಕೇಳ್ತೀರಿ, ಇವಾಗ ನಾನೇ ಮಾಡಿದ್ರೆ ಹೆಂಗಿರುತ್ತೆ ಅಂತ ಡಿಸ್ಕಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಮುಂದ್ಗಡೆ ಒಂದು ಲಾರಿ ಇತ್ತು, ಟ್ರಪ್ ಅಂತ ಬ್ರೇಕ್ ಹಾಕಿದ್ರು ಅವರು. ನಾನು ಹೋಗಿ ಡಬಕ್ ಅಂತ ಒಳಗೆ ನುಗ್ಗಿಸ್ಬಿಟ್ಟೆ. ಬ್ರೇಕ್ ಹಾಕೋದು ಕಾರೇ ಒಳಗಡೆ ಹೊರಟೋಯ್ತು. ಒಂದು ಆಕ್ಸಿಡೆಂಟ್ ಅದು. ಲಾರಿಗೇನು ಇದಾಗಿಲ್ಲ, ನಮ್ಮ ಕಾರಿಗೆ ತುಂಬ ಡ್ಯಾಮೇಜ್ ಆಗಿತ್ತು. ಓಕೆ ಅಂದ್ಬಿಟ್ಟು ವಾಪಸ್ ಬರ್ತಾ ಏನೇ ಇದು ಇನ್ನೂ ಸ್ಟಾರ್ಟಿಂಗೇ ಈ ಥರ ಆಗ್ತಾ ಇದೆ ಅಂತ ಮಾತಾಡ್ಕೊಂಡು ಹಿಂಗೆ ಟರ್ನ್ ಆಗ್ತಾ ಇದೀವಿ. ಎದುರುಗಡೆ ಒಬ್ರು ದೇವಸ್ಥಾನದವರು ಅರ್ಚಕರು ಸ್ಕೂಟ್ರಲ್ಲಿ ಬರ್ತಾ ಇದ್ರು, ಬಂದು ಡಮಾರ್ ಅಂತ ಹೊಡೆದ್ರು, ಬಾನೆಟ್ ಮೇಲೆ ಬಿದ್ದೋದ್ರು. ಎಲ್ಲರೂ ಬೇಡಪ್ಪ ಈ ಪಿಕ್ಚರ್ ಏನೋ ಈ ಬಿಗಿನಿಂಗ್ಗೆ ಹಿಂಗಿದೆ. ಅವಾಗ ನನಗನ್ಸಿದ್ದು ಇಲ್ಲ, ಮಾಡ್ಲೇಬೇಕು ಈ ಪಿಕ್ಚರ್. ಅಲ್ಲಿವರೆಗೂ ನಾನು ಡಿಸೈಡ್ ಮಾಡಿರಲಿಲ್ಲ ಮಾಡಬೇಕೋ ಬೇಡವೋ ಅಂತ. ಅದೆರಡು ಇದಾದ್ರ ಮೇಲೆ ಮಾಡ್ಲೇಬೇಕು ಅಂತ, ಏನಾಗುತ್ತೆ ನೋಡೇ ಬಿಡೋಣ ಅಂತ. ಸೊ ಆ ಥರ ಅದು ಇವತ್ತಿಗೂ ನೆನಪಲ್ಲಿದೆ ನನಗೆ, ಇದು ಸ್ಟಾರ್ಟ್ ಮಾಡಿದಾಗ. ಸೊ ಆ ಮೂಮೆಂಟ್ ಇವಾಗ ಜ್ಞಾಪಕ ಮಾಡ್ಕೊಂಡ್ರೆ ತುಂಬಾ ಫನ್ನಿ ಅನ್ಸುತ್ತೆ. ಬಟ್ ಅದೇ ರೀತಿಯಾಗಿ ಏನಾಗುತ್ತೋ ನೋಡೋಣ ಅಂತ್ರಿ. ಬಟ್ ಯಾವ ರೇಂಜಿಗೆ ಅದು ಹಿಟ್ ಆಯ್ತು ಇಲ್ಲ ನೋಡಿ, ಅದಕ್ಕೆ ನಾವು ಕೆಲವೆಲ್ಲ ಅನ್ಕೊಂತೀವಿ ಇದು ಅಪಶಕ್ನ ನಮ್ಗಿದು ಅಂತ. ಒಂದು ಒಳ್ಳೆ ಕೆಲ್ಸಕ್ಕೆ ಹೊರಟಾಗ ಆ ಥರದ್ದೆಲ್ಲ ಬಂದಾಗ ಪಾಸಿಟಿವ್ ಆಗೇ ತಗೊಂಡು ಹೋಗ್ಬೇಕು ಆಕ್ಚುಲಿ. ನಿಜ ಸರ್. ಓಕೆ, ಇವಾಗ ಅಂದ್ರೆ ನಾನು ಸಿನಿಮಾ ರಿಲೀಸ್ಗಳ ಬಗ್ಗೆ ಮಾತಾಡ್ತೀನಿ. ಮುಂಚೆ ಇರುವಂಥ ಕ್ರೇಜ್ ಅವಾಗ ಅಂದರೆ ಇವಾಗಲೂ ಇದೆ, ಬಟ್ ಸಮ್ ಟೈಮ್ ನಮ್ಮ ಕನ್ನಡ ಸಿನಿಮಾಗಳಿಗೆ ಅಷ್ಟೊಂದು ಇವಾಗ ಜನ ಸೇರದೇ ಇರ್ಬೋದು, ಅಥವಾ ಮುಂಚೆ ಸಿಗೋಷ್ಟು ಪ್ರಾಧಾನ್ಯತೆ ಸಿಗ್ತಾ ಇಲ್ಲ ಅಂತ ಒಂದು ಕೊರಗಳು ಅವಾಗವಾಗ ಕಾಣಿಸ್ತಾ ಇರುತ್ತೆ. ಸೊ ಇವಾಗ ರಿಲೀಸ್ ಆಗ್ತಾ ಇರೋದ್ರಿಂದ ಜನ ಬರ್ತಾರ, ಹೇಗೆ ಏನು ಯಾವ ರೀತಿ ಎಕ್ಸ್ಪೆಕ್ಟೇಷನ್ಸ್ ನೀವು ಇಟ್ಕೊಂಡಿದ್ದೀರಿ? ಇಲ್ಲ, ಖಂಡಿತ ನೋಡಿ, ಈಗ ಹೇಳಿದ್ರು ಪ್ರಸನ್ನ ಆಲ್ರೆಡಿ 3 ಶೋ ಹೌಸ್ಫುಲ್ ಆಗ್ಬಿಟ್ಟಿದೆ ಅಂತ. ಸೊ ಆ ಥರ ಏನಿಲ್ಲ, ಖಂಡಿತ ಜನ ಬರ್ತಾರೆ. ಇವಾಗ ನಾವು ಬೇರೆ ಇಂಡಸ್ಟ್ರಿ ಅವ್ರು ಹೇಳ್ತಾ ಇರ್ತಾರೆ, ನೀವು ಕನ್ನಡ ಇಂಡಸ್ಟ್ರಿ ಭಾಳ ಚೆನ್ನಾಗಿದೆ, ನಮ್ಮ ಇಂಡಸ್ಟ್ರಿ ಸ್ವಲ್ಪ ಇದಿದೆ ಅಂತ. ನೀವು ತಮಿಳು ಇಂಡಸ್ಟ್ರಿ ಅವರು ಇಲ್ಲ ತೆಲುಗು ಇಂಡಸ್ಟ್ರಿ ಭಾಳ ಚೆನ್ನಾಗಿದೆ ಅಂತ, ಬಾಂಬೆ ಇಂಡಸ್ಟ್ರಿ ಇಲ್ಲ ಮಲಯಾಳಂ ಇಂಡಸ್ಟ್ರಿ ಚೆನ್ನಾಗಿದೆ. ಸೊ ಆ ಥರ ಎಲ್ಲ ಇಂಡಸ್ಟ್ರಿ ಒಂದೊಂದು ಟೈಮಲ್ಲಿ ಒಂದೊಂದು ಇದಾಗತ್ತೆ ಆ್ಯಕ್ಚುಲಿ. ಸೊ ಆ ಥರ ಇಲ್ಲ, ಜನಕ್ಕೆ ಒಂದು ಅದ್ಭುತವಾದ ಸಿನಿಮಾ ಬಂದಾಗ ಯಾವತ್ತೂ ಕೈ ಬಿಟ್ಟಿಲ್ಲ ಜನ. ಯಾವತ್ತೂ ಅವರೇ ಕರೆಕ್ಟ್. ನಾವೇನೋ ತಪ್ಪು ಮಾಡ್ಬೋದು, ಅವ್ರು ತಪ್ಪು ಮಾಡಲ್ಲ. ಒಳ್ಳೆ ಚಿತ್ರಗಳು ಯಾವತ್ತೂ ಪ್ರೋತ್ಸಾಹ ಕೊಟ್ಟೇ ಕೊಡ್ತಾರೆ ಜನ. ನಾವು ಅದನ್ನ ಹೇಗೆ ಕನ್ವೆ ಮಾಡ್ತೀವಿ ಜನರಿಗೆ ಅನ್ನೋದು ಇಂಪಾರ್ಟೆಂಟ್. ಇಲ್ಲ, ಖಂಡಿತ ಯಾಕಂದ್ರೆ ಅವ್ರು ಹೊಸದೇನೋ ಬೇಕಾಗಿರುತ್ತೆ. ನಮ್ಗೇನೋ ನನಗೆ ಚೆನ್ನಾಗಿರೋದಿಲ್ಲ, ಜನಕ್ಕೆ ಚೆನ್ನಾಗಿರ್ಬೇಕು ಅಂತ ಏನಿಲ್ಲ ಅಲ್ವಾ. ನನಗೆ ಕರೆಕ್ಟ್, ನಾನು ಅದ್ಭುತವಾದ ಸಿನಿಮಾ ಮಾಡಿದ್ದೀನಿ ಅಂತ ಅನ್ಸ್ಬೋದು ನನಗೆ. ಬಟ್ ಅಕಸ್ಮಾತ್ ಆಗಲಿಲ್ಲ ಅಂದರೆ ನಾವು ಮತ್ತೆ ಹುಡ್ಕೊಬೇಕು ನಮ್ಮನ್ನು, ನಮ್ಗೆ ಏನೋ ತಪ್ಪಾಗಿದೆ, ಏನೋ ಸರಿ ಮಾಡಬೇಕು ಅಂತ. ಆ ಥರ ಒಂದು ಆತ್ಮವಿಮರ್ಶೆ ಮಾಡ್ಕೊತಾನೆ ಇರಬೇಕು. ಹಂಗಂತ ಕೆಲವು ಸತಿ ಹೇಳೋಕ್ಕಾಗಲ್ಲ. ಕೆಲವರು ಒಳ್ಳೆ ಸಿನಿಮಾಗಳು ಮಾಡಿನೂ ಕೂಡ ಕೆಲವು ಸತಿ ಜನ ಬರದೇನೆ ಸ್ವಲ್ಪ ಆಗಿರ್ಬೋದು. ಯಾಕಂದರೆ ಬಿಕಾಸ್ ಆಫ್ ಸೋ ಮೆನಿ ಅದರ್ ರೀಸನ್ಸು, ಎಲೆಕ್ಷನ್ ಟೈಮು ಅಥವಾ ಇನ್ನೇನೇನೋ ಬೇರೆ ರೀಸನ್ಗಳು ಏನೇನೋ ಇರ್ತದೆ, ಅದು ಹೇಳೋಕ್ಕಾಗಲ್ಲ. ಒಂದು ಸಿನಿಮಾ ಎಲ್ಲ ಕೂಡ ಬಂದಾಗಲೇ ಅದ್ಭುತ ಮಿರಾಕಲ್ಸ್ ಆಗೋದು. ನಿಜ ಸರ್, ನಿಜ. ಆ್ಯಂಡ್ ನೀವೊಬ್ಬ ನಿರ್ದೇಶಕನಾಗಿ, ಸೊ ಇವಾಗ ಸಾಕಷ್ಟು ಸಿನಿಮಾಗಳು ಬರ್ತಾ ಇದೆ ಕನ್ನಡ ಇಂಡಸ್ಟ್ರಿ, ತುಂಬ ಚೆನ್ನಾಗಿರೋ ಸಿನಿಮಾಗಳು. ಅದ್ರ ಜೊತೆಗೆ ಹೊಸಬರ ಸಿನಿಮಾಗಳು ಹೆಚ್ಚಾಗಿ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಬೇರೆ ರೀತಿಯ ಪ್ರಯೋಗಗಳನ್ನು ಮಾಡ್ತಾ ಇರ್ತಾರೆ. ಇಲ್ಲ, ಖಂಡಿತ. ಯಾವತ್ತು ಹೊಸಬರ ಪಿಕ್ಚರ್ ಬರೋದು ನಿಂತೋಗುತ್ತೋ ಅಲ್ಲಿ ಎಂಡ್ ಅಂತ ಹೇಳ್ಬೇಕು. ಯಾವತ್ತು ಹೊಸಬರ ಪಿಕ್ಚರ್ ಬರಬೇಕು, ಹೊಸಬರ ಫಿಲ್ಮ್ ಹಿಟ್ಟು ಆಗಬೇಕು, ಹೊಸ ಹೀರೋಗಳು ಬರಬೇಕು, ಹೊಸ ತನಗಳು ಅವಾಗಲೇ ಬರೋದು. ಅದು ಆಗ್ತಾನೆ ಇರುತ್ತೆ. ಸಮ್ಟೈಮ್ ಸ್ವಲ್ಪ ಸ್ಲೋ ಆಗ್ಬೋದು ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್. ಬಟ್ ಅದು ಆಗ್ತಾನೆ ಇರುತ್ತೆ, ಬರ್ತಾನೆ ಇರ್ತಾರೆ. ನನಗಂತೂ ಒಂದು ವಿಶ್ವಾಸ ಇದೆ, ಯುವಕರು ಉತ್ಸಾಹ ಕಳ್ಕೊಳ್ಳಲ್ಲ, ಪ್ರಯತ್ನ ಪಡ್ತಾನೆ ಇರ್ತಾರೆ. ಒಂದು ಶಾರ್ಟ್ ಫಿಲ್ಮ್ ಮಾಡಿ ಬ್ಲಾಕ್ ಬಸ್ಟರ್ ಮಾಡಿ ಥಿಯೇಟರ್ ಬಂದ್ರು ಬರ್ಬೋದು, ಹೇಳಕ್ಕಾಗಲ್ಲ. ಅಂದ್ರೆ ಇವಾಗಿನ ಟೆಕ್ನಾಲಜೀಸ್ ಅಂಡ್ ಇವಾಗಿನ ಥಾಟ್ಸ್ ಆಮೇಲೆ ಈಗ ಈಸಿ ಇದೆ. ಆಕ್ಚುಲಿ ನನ್ನ ಪ್ರಕಾರ ತುಂಬಾ ಜನ ಕಷ್ಟ ಇದೆ ಅನ್ಕೊಂತಾರೆ. ನನ್ನ ಪ್ರಕಾರ ಅವಾಗೆಲ್ಲ ಒಂದು ಸಿನಿಮಾ ನೀವು ಜನಕ್ಕೆ ಅಂದ್ರೆ ಥಿಯೇಟರ್ ರಿಲೀಸ್ ಆಗಬೇಕಾಗಿತ್ತು, ಸಿನಿಮಾ ಶೂಟಿಂಗ್ ಮಾಡ್ಲೇಬೇಕಾಗಿತ್ತು, ಕ್ಯಾಮ್ರಾಗಳು ದೊಡ್ಡ ಕ್ಯಾಮ್ರಾ ಬೇಕಾಗಿತ್ತು, ಲೈಟ್ಸ್ಗಳು ಬೇಕಾಗಿತ್ತು. ಏನೇ ಆದ್ರೂ ಕೂಡ ಅದು 10 ಲಕ್ಷ ಇರ್ಬೋದು. 10 ಲಕ್ಷ ದೊಡ್ಡ ಅಮೌಂಟ್ ಅವಾಗ ಅಷ್ಟು ಈಸಿ ಇರಲಿಲ್ಲ. ಆಗ ಕಥೆಗಳು ಏನೋ ಬೇರೆ ಥರ ಮಾಡೋ ಇದ್ದಿದ್ದು. ಇವಾಗ ಕಥೆಗಳು ಕಷ್ಟ, ಯಾಕಂದರೆ ತುಂಬ ಕಂಟೆಂಟ್ಸ್ಗಳು OTT ಓಪನ್ ಮಾಡಿದ್ರೆ 1000 ಕಂಟೆಂಟ್ ಇರುತ್ತೆ, ಮೊಬೈಲ್ಗಳಲ್ಲಿ 1000 ಕಂಟೆಂಟ್ ಇರುತ್ತೆ. ಇದನ್ನ ಮೀರಿ ಒಂದೇನೋ ಮಾಡಬೇಕು ಅನ್ನೋದು ಸ್ವಲ್ಪ ಚಾಲೆಂಜ್ ಇದೆ. ಬಟ್ ಅದನ್ನು ಮೀರಿ ಅದನ್ನ ಬ್ರೇಕ್ ಮಾಡೋದು ಅಂತ ಬರೀ ಒಂದು ಯೂಟ್ಯೂಬಲ್ಲಿ ಬಿಟ್ಬಿಟ್ಟೆ ದೊಡ್ಡ ಹಿಟ್ ಆಗ್ಬಿಡ್ಬೋದು. ಈಗ ಈಸಿ. ನಾನೇ ಒಂದು ಸಿನಿಮಾ ಮಾಡಿಬಿಟ್ಟು ಯೂತ್ಸ್ ಎಲ್ಲ ಸೇರ್ಬಿಟ್ಟು ಒಂದು ಸಣ್ಣದು ಇದು ಮಾಡ್ಬಿಟ್ಟು
ಒಂದು ಟಕ್ ಅಂತ ಬಿಟ್ರೆ ಅದ್ರೊಳಗೆ ಏನೋ ವಿಷಯ ಇದ್ರೆ ಟಕ್ ಅಂತ ವೈರಲ್ ಆಗ್ಬಿಡುತ್ತೆ, ಹೇಳಕ್ಕೆ ಆಗಲ್ಲ. ಹೌದು, ಅಂದ್ರೆ ಪ್ಲಾಟ್ಫಾರ್ಮ್ಗಳು ಜಾಸ್ತಿ ಇದೆ. ಸೊ ಒಂದ್ ರೀತಿ ಅಡ್ವಾಂಟೇಜ್ ಇದೆ, ಒಂದು ಡಿಸ್ಅಡ್ವಾಂಟೇಜ್ ಇರುತ್ತೆ, ಅದೇನೂ ಮಾಡೋಕ್ಕಾಗಲ್ಲ. ಅದೇ ಚಾಲೆಂಜ್ ಲೈಫಲ್ಲಿ. ಇವಾಗ ನಟ ನಟಿಯರಿಗೆ ಮುಖ್ಯವಾಗಿ ಯಾವ ರೀತಿಯಾಗಿ ಅವರು ಹೊಂದ್ಕೊಳ್ಬೇಕು ಅಂದ್ರೆ ಪೇಷನ್ಸ್ ಜಾಸ್ತಿ ಬೇಕು ಅಂತಾನೆ. ಯಾಕಂದ್ರೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋದು ನಾನೊಂದು ಮೂವಿ ಮಾಡಿದ ತಕ್ಷಣ ಹಿಟ್ ಆಗ್ಬಿಡ್ಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲೇ ಇರ್ತಾರೆ. ಸೊ ಆಸ್ ಅ ಆಕ್ಟರ್ ಆಗಿ ನೀವೇನ್ ಮೆಸೇಜ್ ಕೊಡ್ತೀರಾ? ಇಲ್ಲ, ನಾನು ಎಕ್ಸ್ಪೆಕ್ಟೇಷನ್ ಮಾಡೋದೇ ತಪ್ಪು ಅನ್ಸುತ್ತೆ ನನಗೆ, ನನ್ನ ಪ್ರಕಾರ. ಆ್ಯಕ್ಚುಲಿ ಏನು ಹೇಳಿ, ಅದೊಂದು ಏನೋ ಅದು ಆ್ಯಕ್ಚುಲಿ ಪ್ರತಿ ಸತಿ ಜ್ಞಾಪಿಸ್ತಾನೆ ಇರಬೇಕು. ನಾನು ನನ್ನ ಖುಷಿಗೆ ಮಾಡಬೇಕು ಮೊದಲನೇದಾಗಿ. ಈಗ ನಾನು ಯಾವಾಗಲೂ ಹೇಳೋದಷ್ಟೇ, ಒಬ್ಬ ಆ್ಯಕ್ಟ್ರ್ ಅಂದಾಗ ನನಗೆ ಆ್ಯಕ್ಟಿಂಗ್ ಮಾಡೋದಷ್ಟೇ ಖುಷಿ ಸಿಗಬೇಕು. ಅರ್ಥ ಆಯ್ತಾ? ನಾನು ಆ್ಯಕ್ಟ್ ಮಾಡೋದು ನನಗೆ ಖುಷಿ ಸಿಕ್ಕರೆ ನಾನು ಪ್ರತಿದಿನನೂ ಸೂಪರ್ ಹಿಟ್ಟೆ. ನಾನು ಒಂದು ಶಾರ್ಟ್ಗೆ ಹೋಗ್ಬಿಟ್ಟು ನಾನು ಆ್ಯಕ್ಟ್ ಮಾಡಿದಾಗ ನನಗೆ ಖುಷಿ ಸಿಗುತ್ತೆ, ಅದು ಅದ್ಭುತವಾದ ಆ್ಯಕ್ಟಿಂಗ್ ಆಗುತ್ತೆ, ಅದು ಅದ್ಭುತವಾಗಿ ಜನಕ್ಕೆ ರೀಚ್ ಆಗೇ ಆಗುತ್ತೆ. ನಾನು ಪೋಸ್ಟ್ಪೋನ್ ಮಾಡ್ಕೊಬಾರ್ದು ನನ್ನ ಹ್ಯಾಪಿನೆಸ್ನ. ನಾನು ಚೆನ್ನಾಗಿ ಮಾಡಿದ್ದೀನಿ, ಜನ ನೋಡಿ ನನಗೆ ಓ ಅಂತ ಕಿರ್ಚಿದ್ರೆ ನನಗೆ ಹ್ಯಾಪಿ. ಅದು ಸ್ವಲ್ಪ ಬಂದ್ಬಿಟ್ಟಿದೆ, ಏನು ಮಾಡೋದು. ಓಕೆ ಸರ್, ಇದು ಇಷ್ಟು ಫಿಲಮ್ ಇಂಡಸ್ಟ್ರಿ ಇವಾಗ ನಡೀತಾ ಇರೋವಂಥದ್ದು. ಸೊ ನೆಕ್ಸ್ಟ್ ನಿಮಗೆ ಆಲ್ಮೋಸ್ಟ್ ನೀವು ವಿಭಿನ್ನವಾಗಿನೇ ಗುರುತಿಸ್ಕೊಂಡಿರೋದು ಇಂಡಸ್ಟ್ರಿಯಲ್ಲಿ. ಸೊ ನೆಕ್ಸ್ಟ್ ಈ ರೀತಿಯ ಪಾತ್ರವನ್ನು ನಾನು ಮಾಡಲೇಬೇಕು ಅನ್ನೋಂಥ ಪ್ಲಾನಿಂಗ್ಸ್ ಏನಾದರೂ ಇದೆನಾ ಒಪ್ಪಿ ಸರ್ಗೆ? ಇಲ್ಲ, ಪಾತ್ರ ಅನ್ನೋಕ್ಕಿಂತ ನನಗೆ ಬೇರೆ ಬೇರೆ ಸಬ್ಜೆಕ್ಟ್ನ ಟಚ್ ಮಾಡಬೇಕು, ಬೇರೆ ಬೇರೆ ಥರದ್ದು ಏನೋ ಸಿನಿಮಾ ಮಾಡಬೇಕು ಅನ್ನೋದು ಇದೆ ಖಂಡಿತ. ನೋಡೋಣ, ಅದು ಮುಂದೆ ಅದು ಆ ಕಾಲ ಕೂಡ್ ಬಂದಾಗ, ಅದೇನೋ ಬಂದಾಗ ನಾನು ಯಾವಾಗಲೂ ಟ್ರೈ ಮಾಡ್ತಾನೆ ಇರ್ತೀನಿ. ಆ್ಯಕ್ಚುಲಿ ಈ ಸಿನಿಮಾ ಆಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾನೆ ಇರ್ತೀನಿ. ಖಂಡಿತ ಅದು ಆಗ್ತಾನೆ ಇರುತ್ತೆ. ಓಕೆ, ಈ ರೀತಿಯ ಡಿವೋಷನಲ್ ಫಿಲಮ್ಸ್ ಏನಾದರೂ ಮಾಡಿದ್ರೆ ನೀವು ಯಾವ ಪಾತ್ರವನ್ನು ಮಾಡೋಕ್ಕೆ ಇಷ್ಟಪಡ್ತೀರಾ? ಫಾರ್ ಎಕ್ಸಾಂಪಲ್ ಮಹಾಭಾರತ, ರಾಮಾಯಣ ಈ ರೀತಿಯಾಗಿ ಸಿನಿಮಾಗಳು ತುಂಬ ಬರ್ತಾ ಇದೆ. ಆದರೆ ಇತ್ತೀಚೆಗೂ ಕೂಡ ತುಂಬ ಸಿನಿಮಾಗಳು ಬರ್ತಾ ಇದೆ. ಸೊ ಆ ರೀತಿ ಏನಾದರೂ ಒಪ್ಪಿ ಸರ್ಗೆ ಆಫರ್ ಬಂತು ಅಂತಂದರೆ? ಖಂಡಿತ ನೋಡೋಣ. ಆ ಥರ ಬಂದಾಗ ಅದು ನಾನು ಕರೆಕ್ಟಾ, ಅದಕ್ಕೆ ನಾನು ಸೂಟ್ ಆಗ್ತೀನ, ನನಗೆ ಆ ಕೆಪಾಸಿಟಿ ಇದೆಯಾ ಮಾಡೋದಕ್ಕೆ, ಚೆನ್ನಾಗಿರುತ್ತಾ, ಇದೆಲ್ಲವೂ ಆಗುತ್ತೆ. ಆ್ಯಕ್ಚುಲಿ ಎಲ್ಲವೂ ಕರೆಕ್ಟ್ ಅನ್ನಿಸಿದಾಗ ಚೆನ್ನಾಗಿ ಆಗುತ್ತೆ ಅಂತ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಆ ಥರ ನಿಮ್ಗೆ ಏನೋ ಡ್ರೀಮ್ ಇದೆ ಈ ಥರ ಕಾಣಿಸ್ಕೋಬೇಕು ಅಂತ ಹೇಳಿ? ಇಲ್ಲ, ನಾನು ಆ ಥರ ಡ್ರೀಮ್ ಅಲ್ಲಿ ಬದುಕಲ್ಲ ಜಾಸ್ತಿ. ಅಲ್ಲ ಅಂದ್ರೆ ನಾನು ಯಾವ ಇದ್ರಲ್ಲಿರಲ್ಲ. ಬಟ್ ಹಂಗಂತ ನಾನು ಏನೋ ಕಲ್ಪನೆಗಳಿಲ್ಲ ಅಂತಲ್ಲ. ಅಂದ್ರೆ ನಂದೇ ಆದಂತ ಕೆಲವು ಒಳಗಡೆ ಇದೆ, ಅದನ್ನೆಲ್ಲ ನಾನು ಕತೆ ಮಾಡಬೇಕು, ಅದನ್ನ ಸಿನಿಮಾ ಮಾಡಬೇಕು ಅನ್ನೋದಿದೆ. ನೋಡೋಣ. ಓಕೆ, ಸೊ ಇವಾಗ ನಿಮ್ಮ ನಿಧಾನಕ್ಕೆ ನಾವು ಫಿಲಮ್ ಇಂಡಸ್ಟ್ರಿಯಿಂದ ನಿಮ್ಮ ರಾಜಕೀಯದ ಜೀವನದಲ್ಲಿ ಒಂದು ಸ್ವಲ್ಪ ಕ್ವಶನ್ಸ್ ಕೇಳ್ತಾ ಹೋಗ್ತೀನಿ. ಪ್ರಜಾಕೀಯ ಜೀವನ ರಾಜಕೀಯದಲ್ಲಿ ನನಗೂ ಸಂಬಂಧನೇ ಇಲ್ಲ. ಸೂಪರ್. ಪ್ರಜಾಕೀಯ ಅಂತ ಹೇಳಿದ್ರೆ ರಾಜಕೀಯ ಬೇಡ ಅಂತೀರಾ? ರಾಜಕೀಯ ಎಲ್ಲ ಹೇಳಿದೀನಿ ನಾನು. ಮತ್ತೆ UI ಸಿನಿಮಾ ಬಗ್ಗೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್. ಪ್ರಾಬ್ಲಿ ನೆಕ್ಸ್ಟ್ ಮಂತ್ 15th ಅಷ್ಟೊತ್ತಿಗೆ ಕಾಪಿ ಬರೋದು. ಫಸ್ಟ್ ಟೈಮ್ ರಿಲೀಸ್ ಆದಾಗ ಎಷ್ಟು ಖುಷಿ ಎಕ್ಸೈಟ್ಮೆಂಟ್ ಇತ್ತು ಅಷ್ಟೇ ಇದೆ ಇವಾಗ. ಸೊ ನನಗೂ ಒಂದು ಇದಿದೆ, ಯಾಕಂದ್ರೆ ಈಗಿನ ಜನರೇಷನ್ ಅವ್ರು ಆ ಪಿಕ್ಚರ್ನ ಹೆಂಗ್ ತಗೊಂತಾರೆ, ಹೆಂಗ್ ನೋಡ್ತಾರೆ. ಈ ಸಾಂಗ್ ನ ಅರ್ಥ ಮಾಡ್ಕೊಳಕ್ಕೆ ನಿಮ್ಗೆ ಇಷ್ಟು ವರ್ಷ ಬೇಕಾಯ್ತು? ಇನ್ನು ಕರಿಮಣಿ ಮಾಲೀಕ ಅಂತ ಒಂದು ವರ್ಡ್ ಬಂತು, ಕೇಳಿದೆ ಇದು ಅರ್ಥ ಆಗತ್ತಾ, ಕರಿಮಣಿ ಮಾಲೀಕ ಅಂದ್ರೆ ಹೇಗಿರುತ್ತೆ. ಮುಂದ್ಗಡೆ ಒಂದು ಲಾರಿ ಇತ್ತು, ಟ್ರಪ್ ಅಂತ ಬ್ರೇಕ್ ಹಾಕಿದ್ರು ಅವರು. ನಾನು ಹೋಗಿ ಡಬಕ್ ಅಂತ ಒಳಗೆ ನುಗ್ಗಿಸ್ಬಿಟ್ಟೆ. ಬ್ರೇಕ್ ಹಾಕೋದು ಕಾರೇ ಒಳಗಡೆ ಹೊರಟೋಯ್ತು. ನಾನು ಆಲ್ರೆಡಿ 3 ಶೋ ಹೌಸ್ಫುಲ್ ಆಗ್ಬಿಟ್ಟಿದೆ ಅಂತ. ನನಗೆ ಚೆನ್ನಾಗಿರೋದಿಲ್ಲ, ಜನಕ್ಕೆ ಚೆನ್ನಾಗಿರ್ಬೇಕು ಅಂತ ಏನಿಲ್ಲ. ಇಲ್ಲ, ಖಂಡಿತ ಯಾವತ್ತು ಹೊಸಬರ್ ಪಿಕ್ಚರ್ ಬರೋದು ನಿಂತೋಗುತ್ತೋ ಅಲ್ಲಿ ಎಂಡ್ ಅಂತ. ಅಂದ್ರೆ ನೀವು ಫುಲ್ ಕೋಡ್ ವರ್ಡ್ಸ್ ಚೇಂಜ್ ಮಾಡ್ತಾ ಇದ್ರಿ. ಇಲ್ಲ, ನಾವೇನ್ ಮಾಡ್ಬಿಟ್ಟಿದೀವಿ, ವಿನ್ನಿಂಗು, ಸಾಧನೆ, ಹೆಸರು ಮಾಡೋದು ಅಲ್ಲ. ಬಿಸ್ನೆಸ್ ಅಲ್ಲ ಇದು. ನಮ್ ದುಡ್ಡಲ್ಲಿ ಇನ್ನೊಬ್ರು ಬಿಸ್ನೆಸ್ ಮಾಡಬಾರ್ದು, ಅವ್ರ ದುಡ್ಡಲ್ಲಿ ಅವ್ರು ಬಿಸ್ನೆಸ್ ಮಾಡ್ಕೊಳ್ಳಿ. ನೀನ್ ನಿಂತ್ಕೊಳ್ಳೆ, ನೀನ್ ಕೆಲಸ ಮಾಡು, ನಾವೆಲ್ಲ ನಿಂಗೆ ಪ್ರಪೋಸ್ ಮಾಡ್ತೀವಿ. ನಮ್ದೊಂದು ಪಾರ್ಟಿ ಇದೆ, ಇದು ಉಪೇಂದ್ರನ್ ಪಾರ್ಟಿ ಅಲ್ಲ. ಯಾರು ಇದಾರೆ ಅನ್ನೋದು ಗೊತ್ತಾಗಲ್ಲ ಒಂದೊಂದ್ಸರಿ ಜನಕ್ಕೆ. ನಾನು ಹೇಳಿದ್ ಯಾರು ಬೇಕು ಅಂತ ಗೊತ್ತಾಗಬೇಕು, ನಾನು ದೊಡ್ಡ ಸ್ಟಾರ್ನ ಯಾರತ್ತ ನಿಲ್ಸ್ಬೇಕು. ಉಪೇಂದ್ರ ಸರ್ ಮುಖ್ಯಮಂತ್ರಿ ಆಗ್ತಾರಾ? ಇಲ್ಲ, ನಾನು ಯಾವಾಗ್ಲೂ ಮುಖ್ಯಮಂತ್ರಿನೇ. ನಾನು ಹೇಳೋದು